ತಗೋ ಇದನ್ನ. ಇನ್ಯಾವತ್ತೂ ಕಳ್ತನ ಮಾಡಬಾರ್ದು. ಕಷ್ಟಪಟ್ಟು ಜೀವನ ಮಾಡು. ಯಾವತ್ತೂ ಕಳ್ತನ ಮಾಡೋದಿಲ್ಲ ಸರ್. ಐರನ್ ಅಂಗಡಿ ಹಾಕೊಂಡು ಜೀವನ ಮಾಡ್ತೀನಿ ಸರ್. ಕೊಡ. ನಾನು ಹೊಸದಾಗಿ ಇಲ್ಲಿಗೆ ಬಂದಾಗ ನಿಮ್ ತರ್ಲೆ ಥರದ್ ಮಾತುಗಳನ್ನ ಕೇಳಿ ನಿಮ್ಮನ್ನ ಪೋಲಿ ಪಟಾಲಂ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಏನಂತ? ನೀವು ಪೋಲಿ ತರ ಆಕ್ಟ್ ಮಾಡ್ತೀರಾ ಅಷ್ಟೇ ಅಂತ. ಅದೇಂಗ್ ಹೇಳ್ತೀರಾ? ನಿಮ್ ಸ್ಟೈಲಲ್ಲಿ ಹೇಳೋದಾದ್ರೆ, ನಾನ್ ಬಂದು ಇಷ್ಟು ದಿನ ಆಯ್ತು, ಒಂದ್ ದಿನನಾದ್ರೂ ಬೌಂಡ್ರಿ ಗೆರೆ ದಾಟಿ ಬಾಲ್ ಹಿಡ್ದಿದ್ದೀರಾ? ಬೌಂಡ್ರಿ ಗೆರೆ ದಾಟ್ತಾ ಇದ್ದೆ. ಈ ಲವ್ ಗಿವ್ ಎಲ್ಲ ಬೇಡ ಅಂದ್ರಲ್ಲ, ಅದಕ್ಕೆ ನಿಮ್ಮ ವಿಷಯದಲ್ಲಿ ಬೆಸ್ಟ್ ಬ್ಯಾಚುಲರ್ ಆಗ್ಬಿಟ್ಟೆ. ನೀವ್ ಅಷ್ಟಕ್ಕೆ ಸುಮ್ನಾಗಲ್ಲ, ಮತ್ತೆ ಅದು ಇದು ಅಂತ ನೆಪ ಹೇಳ್ಕೊಂಡು ಲವ್ ಅಂತ ಬರ್ತೀರಾ ಅನ್ಕೊಂಡಿದ್ದೆ. ಕೇಬಲೇ ಕನೆಕ್ಟ್ ಆಗ್ಲಿಲ್ಲ ಅಂದ್ಮೇಲೆ ಚಾನಲ್ ಚೇಂಜ್ ಮಾಡಿ ಏನ್ರಿ ಪ್ರಯೋಜನ? ನೀವ್ ಈ ತರ ಮಾತಾಡ್ತಿದ್ರೆ ಮೊದ್ಲು ಸಿಟ್ಟು ಬರೋದು. ಇವಾಗ ಅಡ್ಜಸ್ಟ್ ಆಗ್ಬಿಟ್ಟಿದೀನಿ. ಅಷ್ಟಕ್ಕೂ ಈ ತರ ಮಾತಾಡ್ಕೊಂಡ್ ಕಾಲ ಕಳಿಯೋ ಸೋಂಬೇರಿಗಳೇ ಜಾಸ್ತಿ ನಮ್ ಇಂಡಿಯಾದಲ್ಲಿ. ನಮ್ಮಂತ ಸೋಮಾರಿಗಳ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಸೋಮಾರಿಗಳಿಂದಾನೆ ಇಂಡಿಯಾದಲ್ಲಿ ಸಂತಾನ ಜಾಸ್ತಿ ಆಗಿದೆ. ಅದೇಗೆ? ಸಚಿನ್ ಸೆಂಚುರಿ ಹೊಡೆದಾಗ ಬ್ಯಾಟ್ ಎತ್ತಾನೆ, ಧೋನಿ ಮ್ಯಾಚ್ ಗೆದ್ದಾಗ ಬ್ಯಾಟ್ ಎತ್ತಾನೆ. ಕೆಲಸ ಇಲ್ದಿರೋ ನಮ್ಮಂತ ಸೋಮಾರಿಗಳು ಪುರ್ಸೊತ್ತಿದ್ದಾಗೆಲ್ಲ ಬ್ಯಾಟ್ ಎತ್ತಾನೇ ಇರ್ತೀವಿ. ಬರೀ ಕ್ರಿಕೆಟ್ ದೇ ಎಕ್ಸಾಂಪಲ್ ಕೊಡ್ತೀರಾ ಯಾವಾಗ್ಲೂ. ನಮ್ ಹಾಕಿ ಆಟನೂ ಬಳಸ್ಕೊಳ್ರಿ. ನೀವೇನ್ರಿ, ನಾನು ಕ್ರಿಕೆಟ್ಗೆ ಸಂಬಂಧಪಟ್ಟಂಗೆ ಬ್ಯಾಟ್ ಎತ್ತೋ ಹಂಗಿಲ್ಲ. ಹಾಕಿ 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 ಅಂತಾನೆ ಇರ್ತೀರಾ. ಚೆಕ್ ದ ಇಂಡಿಯಾನ ಅದೆಷ್ಟು ಸಲ ನೋಡಿದಿರಾ ಅಂತ ಚೆಕ್ ಮಾಡಿಸ್ಬೇಕು. ಟೋಟಲಿ ನೀವು ಮಾತ್ನಲ್ಲಿ ನನ್ನನ್ ಪ್ರತಿ ಸಲನೂ ಸೋಲಿಸ್ಬೇಕಲ್ವಾ? ನನ್ನ ಪಾಲಿಸಿನೇ ಅದು. ಗಂಡು ಮಕ್ಳು ಜೊತೆ ಯುದ್ಧದಲ್ಲಿ ಸೋತ್ರು ಹೆಣ್ಣು ಮಕ್ಳು ಜೊತೆ ಮಧ್ಯದಲ್ಲಿ ಸೋಲ್ಬಾರ್ದು ಅಂತ. ನಿಮ್ಗಿಂತ ಭಟ್ಟಣ್ಣ ಮತ್ತೆ ಸುಂದ್ರಾನೇ ವಾಸಿ. ನಿಮ್ ತರ ಯಾವತ್ತೂ ಕಾಲೆಳಿಯಲ್ಲ. ನನ್ಗೆ ಇದುವರೆಗೂ ಅವ್ರನ್ನ ನೋಡಿ ಭಯಾನೇ ಆಗಿಲ್ಲ. ಅದು ಹೆಂಗ್ರಿ ಭಯ ಆಗೋದಕ್ಕೆ ಸಾಧ್ಯ? ಒಂದು ಬತ್ತೋಗಿರೋ ಬಾವಿ, ಇನ್ನೊಂದು ಫೇಲ್ ಆಗಿರೋ ಬೋರು. ಅದು ಬಿಡಿ, ಇವತ್ತು ವಿರಾಟ್ ಕೊಹ್ಲಿ 99ಗೆ ಔಟ್ ಆಗೋದ ಗೊತ್ತಾ? ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾನ್ ಇಲ್ಲಿಗೆ ಬಂದು 99 ಡೇಸ್ ಆಯ್ತು. ಹಾಗಾದ್ರೆ ನಿಮಗೆ ಉಳಿದಿರೋದು ನಾಳೆ ಒಂದೇ ದಿನ. ಹೌದು ರೀ, ನೀವು ಅನಾಥಾಶ್ರಮಕ್ಕೆ ವಾಪಸ್ ಹೋಗೋದಕ್ಕಿಂತ ಅನಾಥಾಶ್ರಮನೇ ಇಲ್ಲಿ ಕರ್ಸೋದಕ್ಕಾಗೋದಿಲ್ವಾ? ಹೇಗಿದ್ರು ನಮ್ಮ ಹೋಮ್ ಸ್ಟೇ ಖಾಲಿ ಇದೆ. ನೀವು ಒಪ್ಪಲ್ಲ ಅಂತ ಗೊತ್ತು, ಆದರೂ ಏನು ಮಾಡೋದು? ಎಲ್ಬಿಲ್ಲದ ನಾಲಿಗೆ ಅಲ್ಲಾಡ್ತಾನೆ ಇರುತ್ತೆ. ಬಿಡುವಿಲ್ಲದ ಹಾರ್ಟು ನೀವು ಹೋಗೋದು ಬೇಡ ಅನ್ನುತ್ತೆ. ನಿಜ ಹೇಳಬೇಕು ಅಂದರೆ ನನಗೆ ಯಾಕೋ ನಮ್ಮಿಬ್ಬರು ಮದುವೆ ಸ್ವರ್ಗದಲ್ಲೇ ಆಗೋಗಿದೆ ಅನ್ನಿಸ್ತಾ ಇದೆ. ಯೋಚನೆ ಮಾಡಿ ನೋಡ್ರಿ. ನಮಗ್ ಸ್ವರ್ಗದಲ್ಲೇ ಮದ್ವೆ ಆಗಿದೆ ಅನ್ನೋದಾದ್ರೆ ನಿಜ ಜೀವನದಲ್ಲೂ ವಯಸ್ಸಾದ್ಮೇಲೆ ಒಂದಿನ ಮದ್ವೆ ಆಗೋಣಂತೆ. ನೀವು ಹುಡುಗಿರು ಲೈಫ್ ಕತ್ಲೆ ಆದಾಗ ಕ್ಯಾಂಡ್ಲ್ ಹುಡ್ಕೋದಕ್ಕೆ ಹೋಗ್ತೀರಾ. ಆಗ ಕ್ಯಾಂಡ್ಲು ಕೈಗೆ ಸಿಗಲ್ಲ, ಸಿಕ್ಕಿದ್ರೂ ಹಚ್ಚಕ್ಕಾಗಲ್ಲ. ಅಂದ್ರೆ ನಿಮಗೆಲ್ಲ ಬಿಡಿಸಿ ಹೇಳ್ಬೇಕಪ್ಪ. ಈ ವಯಸ್ಸಾದ್ಮೇಲೆ ಮರ ಹಣ್ಣು ಬಿಡಲ್ಲ, ಇಂಜಿನ್ ಸೀಸ್ ಆದ್ಮೇಲೆ ಸೈಲೆನ್ಸರ್ ಹೊಗೆ ಬಿಡಲ್ಲ. ಅರ್ಥ ಆಯ್ತಾ? ಉಪ್ಪು ಖಾರ ಸಿಹಿ ಎಲ್ಲ ಇಷ್ಟ ಆಗ್ಬೇಕಪ್ಪ ನಿಮಗೆ. ಅದ್ಯಾಕೆ ಈ ಥರ ಆಡ್ತಿರೋ? ಕಬ್ಬು ನೋಡಿ ಹುಬ್ಬಾರಿಸ್ಬೇಕಾದ ವಯಸ್ಸ್ರಿ ನಿಮ್ದು. ಗುಡ್ ನೈಟ್.